ಸ್ನೇಹಿತರೆ, ಮೇಕೆದಾಟು ಬೆಂಗಳೂರಿಗರ ಕುಡಿಯೋ ನೀರಿನ ದಾಹ ತೀರಿಸೋಕೆ ಕನ್ನಡಿಗರ ಡ್ರೀಮ್ ಪ್ರಾಜೆಕ್ಟ್ ಇದು. ಈ ಯೋಜನೆಗೆ ಈಗ ಮತ್ತೆ ಕಂಟಕ ಎದುರಾಗಿದೆ. ಎಷ್ಟು ದಿನ ಸ್ಟಾಲಿನ್ ಸರ್ಕಾರ ಕಾವೇರಿ ವಿಚಾರದಲ್ಲಿ ಖ್ಯಾತೆ ತೆಗಿತಾ ಇತ್ತು, ಆದರೆ ಈಗ ಅಧಿಕಾರಕ್ಕೆ ಬಂದು 1 ತಿಂಗಳು ಕೂಡ ಕಳೆದಿಲ್ಲ. ನಟ ಈಗ ಸಿಎಂ ಆಗಿದ್ದಾರೆ. ಆಕ್ಟರ್ ಒಬ್ಬರಲ್ಲಿ ತಲಪತಿ ವಿಜಯ್ ಕನ್ನಡಿಗರ ವಿರುದ್ಧ ನೇರ ತೊಡೆತಟ್ಟಿದ್ದಾರೆ. ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಮೇಕೆದಾಟು ಡ್ಯಾಮ್ ನಿರ್ಮಾಣವನ್ನು ತಕ್ಷಣ ನಿಲ್ಲಿಸಿ ಅಂತ PM ನರೇಂದ್ರ ಮೋದಿಗೆ ಡೈರೆಕ್ಟ್ ಆಗಿ ಪತ್ರವನ್ನು ಬರೆದಿದ್ದಾರೆ. ಇದು ಸುಪ್ರೀಂ ಕೋರ್ಟ್ ತೀರ್ಪಿನ ಸ್ಪಷ್ಟ ಉಲ್ಲಂಘನೆ ಅಂತ ಗುಡುಗಿದ್ದಾರೆ. ಯಾವುದೇ ಕಾರಣಕ್ಕೂ ಅನುಮತಿ ಕೊಡಬಾರದು ಅಂತ ಡಿಮಾಂಡ್ ಮಾಡಿದ್ದಾರೆ. ಹಾಗಿದ್ರೆ ವಿಜಯ್ ಮೇಕೆದಾಟು ಯೋಜನೆಗೆ ಅಡ್ಡಗಾಲು ಹಾಕ್ತಿರೋದು ಯಾಕೆ? ಮೇಕೆದಾಟು ಪ್ರಾಜೆಕ್ಟ್ ಅಂದ್ರೆ ಏನು? ಕರ್ನಾಟಕಕ್ಕೆ ಇದರ ಅವಶ್ಯಕತೆ ಯಾಕೆ ಇದೆ? ತಮಿಳುನಾಡಿನ ಆಕ್ಷೇಪಣೆಗಳೇನು? ಈಗ ಮೋದಿ ಮುಂದಿರೋ ಆಯ್ಕೆಗಳೇನು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ದಯವಿಟ್ಟು ಬಿಡಬೇಡಿ ಸರ್, ಮೋದಿಗೆ ವಿಜಯ್ ಪತ್ರ. ಈ ಬೆಳವಣಿಗೆ ಶುರುವಾಗಿದ್ದು 1 ವಾರದ ಹಿಂದೆ ಚಾಮರಾಜನಗರದ ಕಾರ್ಯಕ್ರಮವೊಂದರಲ್ಲಿ DK ಶಿವಕುಮಾರ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಮೇಕೆದಾಟುಗೆ ಹೊಸ DPR ರೆಡಿ ಮಾಡ್ತಾ ಇದ್ದೀವಿ, ಶೀಘ್ರ ಕೇಂದ್ರಕ್ಕೆ ಕಳಿಸ್ತಾ ಇದ್ದೀವಿ, ಅವರು ಅಪ್ರೂವ್ ಮಾಡಿದ ತಕ್ಷಣ ಭೂಮಿ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರು. We are already on the process of filing our new DPR. DPR means old DPR itself, and we'll just go ahead. Regarding Mekedatu. It is regarding Mekedatu. ಅಷ್ಟೇ ತಡ ತಮಿಳುನಾಡಿನಲ್ಲಿ ಧಗ್ ಅಂತ ಬೆಂಕಿ ಹತ್ಕೊಂಡಿದೆ. ಕೂಡಲೇ ಮಂಗಳವಾರ ಮೇ 26ಕ್ಕೆ CM ವಿಜಯ್ ತರಾತುರಿಯಲ್ಲಿ PM ನರೇಂದ್ರ ಮೋದಿ ಅವರಿಗೆ ಲೆಟರ್ ಬರೆದು ಬಿಟ್ಟಿದ್ದಾರೆ. ಅದರಲ್ಲಿ, ಸಾರ್ ಇವರನ್ನ ಬಿಡಬೇಡಿ, ಕರ್ನಾಟಕ ಸರ್ಕಾರ ಮೇಕೆದಾಟು ಯೋಜನೆಯನ್ನು ಕೈಗೆತ್ತಿಕೊಳ್ತಿರೋದು ಸುಪ್ರೀಂ ಕೋರ್ಟ್ ತೀರ್ಪಿನ ಕ್ಲಿಯರ್ ವಯಲೇಷನ್, ಸ್ಪಷ್ಟ ಉಲ್ಲಂಘನೆ. ಸಹ ಕಣಿವೆ ರಾಜ್ಯಗಳ ಒಪ್ಪಿಗೆಯನ್ನ ಪಡೆದೆ ಮಾತಾಡದೆ ಯಾವುದೇ ಹೊಸ ಯೋಜನೆಯನ್ನ ಮಾಡಂಗಿಲ್ಲ. ಹೀಗಂತ ನೀವು ಅಂದ್ರೆ PM ನರೇಂದ್ರ ಮೋದಿ ಅವರು ಕರ್ನಾಟಕ ಸರ್ಕಾರಕ್ಕೆ ಕಟ್ಟುನಿಟ್ಟಾಗಿ ಬೇಗ ಸೂಚನೆ ಕೊಡಿ ಅಂತ ಬರೆದಿದ್ದಾರೆ. ಸ್ವಲ್ಪ ದಿನ ತಣ್ಣಗಾಗಿದ್ದ ವಿಚಾರವನ್ನ ಮತ್ತೆ ವಿಜಯ್ ಕೆದಕಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ ಗೊತ್ತು, ಕಾವೇರಿ ವಿಚಾರಕ್ಕೆ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ವಿವಾದ ಇದೆ, ಹಗ್ಗ ಜಗ್ಗಾಟ ಇದ್ದೇ ಇರುತ್ತೆ. ಅಲ್ಲಿ ಅಧಿಕಾರಕ್ಕೆ ಬಂದವರೆಲ್ಲ ಈ ವಿಚಾರವನ್ನ ಮುನ್ನೆಲೆಗೆ ಮರೀದೆ ತರ್ತಾನೆ ಇರ್ತಾರೆ. ಯಾಕಂದ್ರೆ ಇದರ ಹಿಂದೆ ಇರೋದು ಪಕ್ಕಾ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಕಾವೇರಿ ನೀರು ತಮಿಳುನಾಡು ಕರ್ನಾಟಕ ಎರಡೂ ರಾಜ್ಯಗಳಿಗೂ ಬರೀ ನೀರಲ್ಲ, ಇದು ಎಮೋಷನ್ ಹಾಗೂ ಇದೊಂದು ಪೊಲಿಟಿಕಲ್ ಅಸ್ತ್ರ. ಅದರಲ್ಲೂ ಕೂಡ ತಮಿಳುನಾಡಿನಲ್ಲಿ ಕಾವೇರಿ ಡೆಲ್ಟಾ ಭಾಗದಲ್ಲಿ 9 ಜಿಲ್ಲೆಗಳಿವೆ. ಈ 9 ಜಿಲ್ಲೆಗಳಲ್ಲಿ ಒಟ್ಟು 41 ವಿಧಾನಸಭಾ ಕ್ಷೇತ್ರಗಳಿವೆ. ಈ 41 ಕ್ಷೇತ್ರಗಳನ್ನು ಯಾರು ಗೆಲ್ತಾರೋ ಅವರು ತಮಿಳುನಾಡನ್ನು ಆಳ್ತಾರೆ ಅನ್ನೋದು ಅಲ್ಲಿನ ಲೆಕ್ಕಾಚಾರ. ಹೀಗಾಗಿ ತಮಿಳುನಾಡಿನಲ್ಲಿ ಯಾರೇ ಹೊಸದಾಗಿ ಪವರ್ಗೆ ಬಂದರೂ ಕೂಡ ಮೊದಲು ಕಾವೇರಿ ಅಸ್ತ್ರವನ್ನು ಪ್ರಯೋಗ ಮಾಡಿ ಪಾಲಿಟಿಕ್ಸನ್ನು ಶುರು ಮಾಡ್ತಾರೆ. ಉದಾಹರಣೆಗೆ 2021 ಜುಲೈ 12 MK ಸ್ಟಾಲಿನ್ CM ಆದ ಕೂಡಲೇ ಸರ್ವಪಕ್ಷ ಸಭೆಯನ್ನು ಕರೆದು ಮೇಕೆದಾಟು ವಿರುದ್ಧ ನಿರ್ಣಯವನ್ನು ಪಾಸ್ ಮಾಡಿದ್ರು. ಅದಕ್ಕೂ ಮುನ್ನ 2016 ಸೆಪ್ಟೆಂಬರ್ 29 ಅಂದಿನ CM ಜಯಲಲಿತಾ ಕೂಡ ಕರ್ನಾಟಕ ಸುಪ್ರೀಂ ಕೋರ್ಟ್ ಆದೇಶವನ್ನ ಕಡು ತಿರಸ್ಕಾರದಿಂದ ಕಾಣ್ತಾ ಇದೆ ಅಂತ ಹೇಳಿ ಗುಡುಗಿದ್ರು. ಕರುಣಾನಿಧಿ, ಜಯಲಲಿತಾ, ಸ್ಟಾಲಿನ್ ಇವರೆಲ್ಲರ ಸಾಲಿಗೆ ಈಗ ವಿಜಯ್ ಕೂಡ ಸೇರ್ಕೊಂಡಿದ್ದಾರೆ. ತಾನು ಕೂಡ ತಮಿಳುನಾಡಿನ ರಕ್ಷಕ ಅಂತ ತೋರಿಸಿಕೊಳ್ಳೋ ಅನಿವಾರ್ಯತೆ ವಿಜಯ್ ಅವರಿಗೂ ಕೂಡ ಇದೆ. ಅಲ್ಲದೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂದರೆ, ಹೇಗೂ ತಮಿಳುನಾಡಿನಲ್ಲಿ BJP ಗಟ್ಟಿಯಾಗಿ ನೆಲೆಯೂರೋಕೆ ಪರದಾಡ್ತಿದೆ. ಒಂದು ವೇಳೆ ಕೇಂದ್ರ ಸರ್ಕಾರ ಮೇಕೆದಾಟುಗೆ ಪರ್ಮಿಷನ್ ಕೊಟ್ಟರೆ ಮೋದಿ ಕರ್ನಾಟಕ ಸೇರ್ಕೊಂಡು ತಮಿಳುನಾಡಿಗೆ ಮೋಸ ಮಾಡಿದ್ರು ಅಂತ ರಾಜಕೀಯವಾಗೂ ಕೂಡ ಲಾಭ ಮಾಡಿಕೊಳ್ಳೋದು ವಿಜಯ್ ಅವರ ಪ್ಲಾನ್. ಇನ್ನು ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದುವರಿಯುವ ಮುನ್ನ ಒಂದು ಸಣ್ಣ ಮನವಿ ನಿಮ್ಮ ಬಳಿ. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಬಹುದು. ಎಲ್ಲಾ ಮೆಂಬರ್ ಓನ್ಲಿ ಬೆನಿಫಿಟ್ಸ್ ಅನ್ನ ನೀವು ಕೂಡ ಪಡಿಬಹುದು. ಬನ್ನೀಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಕನ್ನಡಿಗರ ಡ್ರೀಮ್ ಪ್ರಾಜೆಕ್ಟ್ ಏನಿದು ಮೇಕೆದಾಟು. ಸ್ನೇಹಿತರೆ, ನಾವು ಆಲ್ರೆಡಿ ಮೇಕೆದಾಟು ಅನ್ನೋ ಜಾಗದ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಗ್ರೌಂಡ್ಗೆ ಹೋಗಿ ಈ ವಿಡಿಯೋದಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿದ್ವಿ. ಈ ವಿಡಿಯೋ ಎಂಡ್ ಅಲ್ಲಿ ಅದನ್ನ ಸ್ಕ್ರೀನ್ ಮೇಲೆ ತರ್ತೀವಿ, ನೀವು ಆ ವಿಡಿಯೋಗೆ ಜಂಪ್ ಆಗ್ಬೋದು. ಇದು ಮುಗಿತಾ ಆದ್ರೂ ಕೂಡ ನಿಮಗೆ ಕ್ವಿಕ್ ರಿಕ್ಯಾಪ್ ಕೊಡಬೇಕು ಅಂದ್ರೆ, ಈ ಯೋಜನೆಯ ಜಾಗ ಎಲ್ಲಿದೆ ಗೊತ್ತಾ? ರಾಮನಗರ ಜಿಲ್ಲೆ ಕನಕಪುರ ಮತ್ತು ಕೊಳ್ಳೇಗಾಲ ತಾಲೂಕಿನ ಮುಗೂರು ಮತ್ತು ಮೇಕೆದಾಟು ಗ್ರಾಮಗಳ ವ್ಯಾಪ್ತಿಯಲ್ಲಿದೆ. ಇದು ಬೆಂಗಳೂರಿಂದ 90 ಕಿಲೋಮೀಟರ್ ದೂರದಲ್ಲಿದೆ. ಈ ಮೇಕೆದಾಟು ಅನ್ನೋ ಜಾಗ ಇದೆಯಲ್ಲ, ಇದಕ್ಕಿಂತ ಹಿಂದೆ ಅಂದರೆ 6 ಕಿಲೋಮೀಟರ್ ಅಂತರದಲ್ಲಿ ಅರ್ಕಾವತಿ ಮತ್ತು ಕಾವೇರಿ ನದಿಗಳು ಸೇರ್ತವೆ. ಅದೇ ಜಾಗಕ್ಕೆ ಸಂಗಮ ಅಂತ ಕರೀತಾರೆ. ಸೊ ಅಲ್ಲಿಂದ 2 ನದಿಗಳು ಒಟ್ಟಾಗಿ ತಮಿಳುನಾಡು ಕಡೆಗೆ ಹರಿತವೆ. ಇಲ್ಲೊಂದು ಮುಖ್ಯವಾದ ವಿಚಾರವನ್ನು ನಾವು ನೆನ್ಪಿಟ್ಕೋಬೇಕು. ನಮ್ಮ ಮಂಡ್ಯದ KRS ಡ್ಯಾಮ್ ಬಿಟ್ಟರೆ ಅಲ್ಲಿಂದ ತಮಿಳುನಾಡು ಗಡಿವರೆಗೂ ಕಾವೇರಿ ನದಿಗೆ ಬೇರೆ ಯಾವುದೇ ಡ್ಯಾಮ್ ಇಲ್ಲ. ಹೀಗಾಗಿ ಮಳೆಗಾಲದಲ್ಲಿ KRS ತುಂಬಿದ ಮೇಲೆ ಗೇಟ್ಗಳಿಂದ ಬಿಡೋ ಹೆಚ್ಚುವರಿ ನೀರು ಹಾಗೆ ತಮಿಳುನಾಡಿಗೆ ಹರಿದು ವೇಸ್ಟ್ ಆಗಿ ಸಮುದ್ರ ಸೇರುತ್ತಾ ಮೇಲೆ. ಹೀಗೆ ವೇಸ್ಟ್ ಆಗೋ ನೀರನ್ನ ಸ್ಟೋರ್ ಮಾಡೋಕೆ ಮೇಕೆದಾಟು ಬಳಿ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಕಟ್ಟೋದು ನಮ್ಮ ಸರ್ಕಾರದ ಪ್ಲಾನ್. ಕೇಂದ್ರ ಪರಿಸರ ಸಚಿವಾಲಯಕ್ಕೆ ಕರ್ನಾಟಕ ಸರ್ಕಾರ ಸಲ್ಲಿಸಿರುವ ದಾಖಲೆಗಳ ಪ್ರಕಾರ ಯೋಜನೆಯ ಒಟ್ಟು ಬಜೆಟ್ 9,000 ಕೋಟಿ ರೂಪಾಯಿ. ಈ ಡ್ಯಾಮ್ನಲ್ಲಿ ಬರೋಬ್ಬರಿ 67 TMC ನೀರನ್ನ ಶೇಖರಣೆ ಮಾಡಬಹುದು. ಬರೀ ಶೇಖರಣೆ ಮಾಡೋದು ಮಾತ್ರ ಅಲ್ಲ, 400 ಮೆಗಾವ್ಯಾಟ್ ಜಲ ವಿದ್ಯುತ್ ಉತ್ಪಾದನೆ ಮಾಡುವ ಗುರಿಯನ್ನ ಕೂಡ ಇಟ್ಕೊಳ್ಳಲಾಗಿದೆ.
ಇದು ಕೇವಲ ಒಂದು ಡ್ಯಾಮ್ ಅಲ್ಲ, ಇದು ಬೆಂಗಳೂರಿನ ಭವಿಷ್ಯ. ಇದು ಯಾಕಂದ್ರೆ ರಾಜಧಾನಿಯ 1.5 ಕೋಟಿ ಜನರಿಗೆ ಕುಡಿಯೋ ನೀರನ್ನ ಸಪ್ಲೈ ಮಾಡೋದು ಕರ್ನಾಟಕದ ಪ್ಲಾನ್ ಇದೆ. ಇಲ್ಲಿ ಒಂಥರ ವಾಟರ್ ಸೆಕ್ಯೂರಿಟಿ ಬೆಂಗಳೂರಿಗೆ ಮತ್ತು ಕರ್ನಾಟಕಕ್ಕೆ. ಇದು ಬೆಂಗಳೂರಿನ 1.5 ಕೋಟಿ ಜನಕ್ಕೆ ಈ ಡ್ಯಾಮ್ ಕಟ್ಟಿದ್ರೆ ತಮಿಳುನಾಡಿಗೆ ಹೋಗೋ ನೀರಿಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಕಾನೂನು ಪ್ರಕಾರ ನಮ್ಮ ಪಕ್ಕದ ರಾಜ್ಯಕ್ಕೆ ಕೊಡಬೇಕಾಗಿರೋದನ್ನ ನಾವು ಕೊಡಲೇಬೇಕು, ಬೇರೆ ದಾರಿ ಇಲ್ಲ. ಎಕ್ಸ್ಟ್ರಾ ನೀರನ್ನು ನಾವು ಯೂಸ್ ಮಾಡ್ಕೊಳ್ತೀವಿ ಅಷ್ಟೇ. ತಮಿಳ್ನಾಡು ಇಲ್ಲಿ ನೋಡಬೇಕಾಗಿರೋದು ಅವರಿಗೇನಾದರೂ ಕೊಡೋ ನೀರಲ್ಲಿ ಕಮ್ಮಿ ಆಗ್ತಾ ಇದೆಯಾ, ಆವಾಗಷ್ಟೇ ತಮಿಳ್ನಾಡು ಕೇಳಬೇಕು. ಈಗ ಸುಪ್ರೀಂ ಕೋರ್ಟ್ಗೆ ಇದೆಲ್ಲ ನಡೀತಿರೋ ಟೈಮ್ನಲ್ಲಿನೇ ಅವರು ರಿವ್ಯೂ ಪಿಟಿಷನ್ ಹಾಕಿದ್ರು, ಸೇಮ್ ಕೊಕ್ಕೆ ಹಾಕಿ. ಆದರೆ ಸುಪ್ರೀಂ ಕೋರ್ಟ್ ಈ ಹಿಂದೆ ಹೇಳಿದೀವಲ್ಲ, ಅದೇ ರಿವ್ಯೂ ಪಿಟಿಷನ್ ಹಾಕಿದ್ಕೊಳ್ಳಿ ಏನು ಚೇಂಜ್ ಆಗಲ್ಲ. ಈ ಹಿಂದೆ ನಾವು ಆಲ್ರೆಡಿ ಹೇಳಿ ಆಗಿದೆ, ನಿಮಗೆ ಬರೋ ನೀರಲ್ಲಿ ಏನಾದರೂ ಕೂಡ ಕಮ್ಮಿ ಆದರೆ ಮಾತ್ರ ಪ್ರಾಬ್ಲಮ್, ಇಲ್ಲಾಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಕರ್ನಾಟಕ ಅವ್ರ ಪಾಲಿನ ನೀರಲ್ಲಿ ಏನಾದರೂ ಮಾಡ್ಕೋಬಹುದು ಅಂತ ಹೇಳಿ ವಾಪಸ್ ಕಳಿಸಿದೆ. ಈಗ ಹಾಗಿದ್ರೆ ಇಲ್ಲಿ ತಮಿಳ್ನಾಡಿಗೆ ಪ್ರಾಬ್ಲಮ್ ಏನು, ಯಾಕೆ ಇಷ್ಟೊಂದು ಕ್ವಶನ್ಸ್ ರೈಸ್ ಮಾಡ್ತಿದ್ದಾರೆ? ಮೇಕೆದಾಟು ಡ್ಯಾಮ್ ಅನ್ನ ಕರ್ನಾಟಕ ಕಟ್ಟಿದ್ರೆ ಕಾವೇರಿ ನೀರಿನ ಕಂಪ್ಲೀಟ್ ಕಂಟ್ರೋಲ್ ಕನ್ನಡಿಗರ ಕೈಗೆ, ಕರ್ನಾಟಕದ ಕೈಗೆ ಹೋಗುತ್ತೆ. ತಮಿಳ್ನಾಡಿಗೆ ಅಷ್ಟೊಂದು ಇನ್ಫ್ಲೂಯೆನ್ಸ್ ಉಳ್ಕೊಳ್ಳಲ್ಲ ಅನ್ನೋದು ಅವ್ರ ಲೆಕ್ಕಾಚಾರ. ಆದ್ರೆ ಕರ್ನಾಟಕದ ವಾದ ಬಹಳ ಸಿಂಪಲ್. ನಿಮ್ಗೆ ಆವಾಗಲೇ ಹೇಳಿದ್ವಿ ನಾವು, ಏನು ಅಂತ ಹೇಳಿದ್ರೆ ತಮಿಳ್ನಾಡಿಗೆ ಎಷ್ಟು ನೀರು ಹೋಗಬೇಕು ಪ್ರತಿ ವರ್ಷ ಅನ್ನೋದು ಆಲ್ರೆಡಿ ಡಿಸೈಡ್ ಆಗಿ ಹೋಗಿದೆ. 2018ರ ಫೈನಲ್ ತೀರ್ಪಿನ ಪ್ರಕಾರ ಒಂದು ಸಾಮಾನ್ಯ ಮಳೆಯ ವರ್ಷದಲ್ಲಿ ಕರ್ನಾಟಕ ತಮಿಳ್ನಾಡಿಗೆ 177.25 TMC ನೀರನ್ನ ಬಿಡಲೇಬೇಕು. ಇದನ್ನ ಕರ್ನಾಟಕ ಚಾಚು ತಪ್ಪದೆ ಮಾಡಿಕೊಂಡು ಬರ್ತಾ ಇದೆ. ನಿಮಗೆ ಎಷ್ಟು ನೀರು ಅಂತ ಕೋರ್ಟ್ ಹೇಳಿದ್ಯೋ ಅಷ್ಟನ್ನ ಕೊಟ್ರೆ ಸಾಕಲ್ವಾ, ನಮ್ಮ ಪಾಲಿದನ್ನ ನಾವು ಯೂಸ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಅನ್ನೋ ಪ್ರಶ್ನೆ ಕರ್ನಾಟಕದ್ದು. ಇಲ್ಲಿ ಡೇಟಾ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. 2023-24ನೇ ಸಾಲಿನಲ್ಲಿ 81 TMC ನೀರು ಹೋಗಿದೆ. 2024-25ರಲ್ಲಂತೂ ಬರೋಬ್ಬರಿ 503 TMC ನೀರು ಹರಿದು ಹೋಗಿದೆ. 2025-26ನೇ ಸಾಲಿನಲ್ಲಿ 305 TMC ನೀರು ತಮಿಳುನಾಡಿಗೆ ಹರಿದು ಹೋಗಿದೆ. 2023-24ರಲ್ಲಿ ಕಮ್ಮಿ ಮಳೆ ಬಿದ್ದಿದ್ರಿಂದ ಮಾತ್ರ ಕರ್ನಾಟಕ ಕಮ್ಮಿ ರಿಲೀಸ್ ಮಾಡಿದ್ದು ಬಿಟ್ರೆ ಬೇರೆ ಎಲ್ಲಾ ಸಲ ನಾವು ಬಿಡಬೇಕಾಗಿರೋ ಮ್ಯಾಂಡೇಟರಿ 177 TMC ನೀರಿಗಿಂತ ಹೆಚ್ಚಿನ ನೀರನ್ನೇ ರಿಲೀಸ್ ಮಾಡಿದ್ದೇವೆ. ಇನ್ನು 2022-23ರಲ್ಲಂತೂ 667 TMC ನೀರು ತಮಿಳುನಾಡಿಗೆ ಹರಿದಿದೆ. ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳಿರೋದಕ್ಕಿಂತ 4 ಪಟ್ಟು ಹೆಚ್ಚು ನೀರು ಹೋಗಿದೆ. ಈ ನೀರೆಲ್ಲ ಏನಾಯ್ತು, ತಮಿಳುನಾಡಿನವರಾದ್ರೂ ಕೂಡ ಇಟ್ಕೊಂಡು ಯೂಸ್ ಮಾಡಿದ್ರ? ಇಲ್ಲ, ಅದೆಲ್ಲ ಸಮುದ್ರಕ್ಕೆ ಹೋಗಿ ವೇಸ್ಟ್ ಆಗಿದೆ. ಸೊ ಅಷ್ಟೆಲ್ಲ ನೀರು ವೇಸ್ಟ್ ಆಗ್ತಿದೆ, ಅಷ್ಟೆಲ್ಲ ನಾವು ಹಿಡಿದಿಡೋದು ಕೂಡ ಇಲ್ಲ. ಮೇಕೆದಾಟು ಡ್ಯಾಮ್ ನಲ್ಲಿ ಹಿಡಿದಿಡೋದು ಬರೀ 67 TMC ನೀರು ಮಾತ್ರ ರೀ. ಇದರಿಂದ ತಮಿಳುನಾಡಿಗೆ ಸಿಗಬೇಕಾಗಿರೋ ಪಾಲಿಗೆ ಏನೂ ಧಕ್ಕೆ ಆಗಲಿ, ಇನ್ನು ಎಕ್ಸ್ಟ್ರಾನೇ ಹೋಗಿ ವೇಸ್ಟ್ ಆಗುತ್ತೆ ಮತ್ತೂ ಕೂಡ ಅನ್ನೋದು ಕರ್ನಾಟಕದ ವಾದ. ಏನ್ ಹೇಳ್ತವೆ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರ? ತಮಿಳುನಾಡು ವಾದ ಒಂದು ಕಡೆ ಆದ್ರೆ ಮೇಕೆದಾಟು ಯೋಜನೆಗೆ ಬೇರೆ ಅಡ್ಡಿಗಳು ಕೂಡ ಇದಾವೆ. ಅದು ಲೀಗಲ್ ಮತ್ತು ಟೆಕ್ನಿಕಲ್ ರೋಡ್ ಬ್ಲಾಕ್ಸ್. ಡ್ಯಾಮ್ ನಿರ್ಮಾಣದಿಂದ ಬರೋಬ್ಬರಿ 4,996 ಹೆಕ್ಟೇರ್ ಅಂದ್ರೆ ಸುಮಾರು 12,300 ಎಕರೆ ಅರಣ್ಯ ಭೂಮಿ ಮುಳುಗಡೆ ಆಗುತ್ತೆ. ಅದರಲ್ಲಿ 3,181 ಹೆಕ್ಟೇರ್ ಜಾಗ ಕಾವೇರಿ ವನ್ಯಜೀವಿ ಧಾಮಕ್ಕೆ ಸೇರಿದ್ದು. ಇನ್ನು 1,869 ಹೆಕ್ಟೇರ್ ಮೀಸಲು ಅರಣ್ಯ ಪ್ರದೇಶ, ರಿಸರ್ವ್ ಫಾರೆಸ್ಟ್ ಕೂಡ ಇದೆ. ಇಷ್ಟು ದೊಡ್ಡ ಮಟ್ಟದ ಅರಣ್ಯ ಮುಳುಗಡೆಯಾಗೋದ್ರಿಂದ ಕೇಂದ್ರ ಸರ್ಕಾರ ಮತ್ತು ಪರಿಸರ ಇಲಾಖೆ ಇನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಪರಿಸರ ಅನುಮತಿ ಸಿಗಬೇಕು ಅಂದ್ರೆ ಮೊದಲು CWC ಅಂದ್ರೆ ಕೇಂದ್ರ ಜಲ ಆಯೋಗ ಒಪ್ಪಿಗೆಯನ್ನು ಕೊಡಬೇಕು. ಆದ್ರೆ ಕರ್ನಾಟಕ DPR ಸಲ್ಲಿಸಿದ್ದು ಜನವರಿ 2019ರಲ್ಲಿ, 7 ವರ್ಷ ಆಗ್ತಾ ಬಂತು. ಅಲ್ಲಿಂದ ಇಲ್ಲಿವರೆಗೂ ಫೈಲ್ಗಳು ಧೂಳು ತಿಂತಾ ಇದ್ದಾವೆ. ಏನೋ ಕೋರ್ಟ್ ವಿಚಾರಕ್ಕೆ ಬಂದರೆ ಕರ್ನಾಟಕ ಡ್ಯಾಮ್ ಕಟ್ಟಬಾರದು ಅಂತ ತಮಿಳುನಾಡು ಅರ್ಜಿ ಹಾಕಿತ್ತು. 2025 ನವೆಂಬರ್ 13ನೇ ತಾರೀಕು ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ವಜಾ ಮಾಡಿತ್ತು. ರಿವ್ಯೂ ಪಿಟಿಷನ್ ಹಾಕಿದ್ರು, ಆಗಲೇ ಹೇಳಿದ ಹಾಗೆ ಜಸ್ಟ್ ಅದನ್ನು ಕೂಡ ಮೇ 25ನೇ ತಾರೀಕೆ ಸುಪ್ರೀಂ ಕೋರ್ಟ್ ರಿವ್ಯೂ ಅರ್ಜಿಯನ್ನು ಕೂಡ ವಜಾ ಮಾಡಿದೆ. ಇದಕ್ಕೆ ಕಾದು ಕೂತ್ಕೊಂಡಿದ್ದ ವಿಜಯ್ ಅವರು ಕೋರ್ಟ್ ವಜಾ ಮಾಡಿದ ಮರುದಿನವೇ ಮೇ 26ನೇ ತಾರೀಕೆ PM ಮೋದಿಗೆ ಪತ್ರವನ್ನು ಬರೆದು ಕೇಂದ್ರದ ಮೇಲೆ ಪ್ರೆಷರ್ ಹಾಕೋ ಕೆಲಸ ಮಾಡ್ತಿದ್ದಾರೆ. ರಾಜಧಾನಿಗೆ ನೀರಿನ ಸಂಕಷ್ಟ. ಸ್ನೇಹಿತರೆ, ಆಗಲೇ ಹೇಳಿದ್ವಿ 1.5 ಕೋಟಿ ಜನರ ನೀರಿನ ವಿಚಾರ ಇದು ಅಂತ ಹೇಳಿ, ಕುಡಿಯೋ ನೀರಿನ ವಿಚಾರ ಅಂತ ಹೇಳಿ, ಬದುಕಿನ ಪ್ರಶ್ನೆ ಅಂತ ಹೇಳಿ. ದೇಶದ ಆರ್ಥಿಕತೆಗೆ ಕೊಡುಗೆ ಕೊಡ್ತಿರೋ ರಾಜ್ಯ ಅಲ್ವಾ ಇದು, ಬರೀ ಕರ್ನಾಟಕಕ್ಕೆ ಮಾತ್ರ ಇಂಪಾರ್ಟೆಂಟ್ ಅಲ್ಲ. ಬೆಂಗಳೂರಿಗೆ ಜಲಮಂಡಳಿ ಅಧಿಕೃತ ಡೇಟಾ ಪ್ರಕಾರ ಪ್ರತಿದಿನ 2,100 MLD ಮಿಲಿಯನ್ ಲೀಟರ್ ಪರ್ ಡೇ ಕುಡಿಯೋ ನೀರಿನ ಅಗತ್ಯ ಇದೆ. ಆದರೆ ಪೂರೈಕೆ ಆಗ್ತಿರೋದು ಕೇವಲ 1,450 MLD ಮಾತ್ರ. ಆಲ್ರೆಡಿ ಪ್ರತಿದಿನ 650 ಮಿಲಿಯನ್ ಲೀಟರ್ಸ್ ಪರ್ ಡೇ ನೀರಿನ ಕೊರತೆ ಇದೆ. 2031ರ ವೇಳೆಗೆ ಬೆಂಗಳೂರಿನ ನೀರಿನ ಬೇಡಿಕೆ 2,900 ಮಿಲಿಯನ್ ಲೀಟರ್ಸ್ ಪರ್ ಡೇಗೆ ಏರಿಕೆಯಾಗುತ್ತೆ. ಅಂದರೆ ಡಿಮಾಂಡ್ನ ಅರ್ಧದಷ್ಟು ನೀರು ಸಿಗೋದೇ ಇಲ್ಲ. ಸೊ ಮೇಕೆದಾಟು ಯೋಜನೆ IISc ಪ್ರೊಫೆಸರ್ TV ರಾಮಚಂದ್ರ ಅವರು ಹೇಳ್ತಿರೋ ಪ್ರಕಾರ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇಲ್ಲಿ ನೀರಿನ ನಿರ್ವಹಣೆ ಹೀಗೇನೆ ಮುಂದುವರೆದ್ರೆ ಬೆಂಗಳೂರಿನ ಪರಿಸ್ಥಿತಿ ಆಫ್ರಿಕಾದ ಕೇಪ್ ಟೌನ್ಗಿಂತಲೂ ಭೀಕರವಾಗಿರುತ್ತೆ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೊ ಮೇಕೆದಾಟು ಬೆಂಗಳೂರಿಗೆ ಅನಿವಾರ್ಯ, ಕರ್ನಾಟಕಕ್ಕೆ ಅನಿವಾರ್ಯ. ಸದ್ಯ ಚೆಂಡು ಕೇಂದ್ರದ ಅಂಗಳದಲ್ಲಿದೆ. ಸೆಂಟ್ರಲ್ ವಾಟರ್ ಕಮಿಷನ್, ಪರಿಸರ ಇಲಾಖೆ ಅಲ್ಲಿ ಸುತ್ತ ಹೊಡಿತಾ ಇದೆ ವಿಚಾರ. ಈ ಬಗ್ಗೆ ನಿಮಗೆ ಅನಿಸುತ್ತೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ.
ಹಾಗೆ ಗ್ರೌಂಡ್ ರಿಪೋರ್ಟ್ ಮೇಕೆದಾಟಿಗೆ ಹೋಗಿ ನಾವು ಆ ಬ್ಯೂಟಿಫುಲ್ ಪ್ಲೇಸ್ ಅನ್ನ ಕೂಡ ತೋರಿಸಿದ್ದೇವೆ. ಅದನ್ನು ನೋಡಿಲ್ಲ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡೋ ಮೂಲಕ ನೀವು ಅದನ್ನ ನೋಡಬಹುದು. ಹಾಗೆ ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ಆಸಕ್ತ ವೀಕ್ಷಕರು ದಯವಿಟ್ಟು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಸೇರಿ ಅಂತ. ನಮಸ್ಕಾರ.